ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾನು ನಮ್ಮ ತವ್ರ ಮನೆಗೆ ಬಂದಿದ್ದೀನಿ, ಅಂದರೆ ಅಮ್ಮವ್ರ ಮನೆಗೆ ಬಂದಿದ್ದೀನಿ. ಇವಾಗ ಬಂದ ತಕ್ಷಣ ಸೋನಿ ಬಂದು ನಮ್ಮ ಅಜ್ಜಿ ತಾತವ್ರಿಗೆ ಅವರು ಅಂದರೆ ಹಿರಿಯ ಪೂಜೆ ನಾವು ದೀಪಾವಳಿ ಹಬ್ಬದಲ್ಲೇ ಮಾಡ್ತೀವಲ್ಲ, ಹಾಗಾಗಿ ಅವರೆಲ್ಲ ಫೋಟೋ ಎಲ್ಲ ಇಟ್ಟು ಪೂಜೆನೆಲ್ಲ ಮಾಡಿದರು. ಬಂದ ತಕ್ಷಣ ಸೋನಿ ಫುಲ್ ಉದ್ಗಡ್ಡಿ ಹಚ್ಚೋದು, ಫುಲ್ ಕೈ ಮುಗಿಯೋದು ಆ ಥರ ಎಲ್ಲ ಮಾಡ್ತಾಯಿದ್ದು. ನಾವು ಬಂದಿದ್ದು ಸಾಯಂಕಾಲನೇ, ಅಂದರೆ ನಮ್ಮೂರಲ್ಲೂ ಕೂಡ ದೇವರೆಲ್ಲ ತೆಗ್ದಿದ್ರಲ್ಲ, ಹಾಗಾಗಿ ಸ್ವಲ್ಪ ನೋಡಿಕೊಂಡು ಅಲ್ಲೆಲ್ಲ ಬಂದಿದ್ದೆ ಲೇಟ್ ಆಯಿತು. ಅಷ್ಟರಲ್ಲಿ ಲೇಟ್ ಆಗಿತ್ತು ಅಂತ ಅಮ್ಮ ಎಲ್ಲ ದೀಪ ಹಚ್ತಾಯಿದ್ರು. ಮನೆ ಮುಂದೆ ಎಲ್ಲ ಫುಲ್ ಲೈಟಿಂಗ್ಸ್ ಎಲ್ಲ ಮಿಂಚಿಸ್ಬಿಟ್ಟಿದ್ದಾರೆ. ಅಂದರೆ ನಮ್ಮ ಮನೆಯಲ್ಲಿ ಊರಲ್ಲಿ ಯಾರೂ ಇರೋದಿಲ್ಲ, ವರ್ಷಕ್ಕೊಂದು ಸತಿ ಹಬ್ಬಕ್ಕೆ ಜಾತ್ರೆಗೆ ಈ ಥರ ಬರ್ತಾ ಇರ್ತಾರೆ. ಅಂದರೆ ಹಬ್ಬಕ್ಕಷ್ಟೇ ನಾವು ಬರೋದು, ಅಂದರೆ ಅಮ್ಮವರು. ಹಾಗಾಗಿ ಬಂದು ಪೈಂಟ್ ಎಲ್ಲ ಹೊಡೆದು ಪಾಪ ಅವರೇ ಕಷ್ಟ ಬಿದ್ದಿದ್ದಾರೆ. ಹಾಗಾಗಿ ಅಪ್ಪ ಅಲ್ಲಿಂದನೇ ಬೆಂಗಳೂರಿಂದನೇ ಲೈಟಿಂಗ್ಸ್ ಎಲ್ಲ ತಂದು ಫುಲ್ ಮನೆ ಮುಂದೆ ಎಲ್ಲ ಮಿಂಚಿಸ್ಬಿಟ್ಟಿದ್ದಾರೆ. ಅದನ್ನೆಲ್ಲ ಹೇಳ್ತಾಯಿದ್ರು, ನೋಡಿ ನಾನು ಬೆಂಗಳೂರಿಂದ ಅದನ್ನೆಲ್ಲ ತಂದಿದ್ದೀನಿ ಅಂತ. ಹಾಗೆ ಒಳಗಡೆ ಬಂದು ಇವಾಗ ಕೂತ್ಕೊಂಡು, ಇದು ಅಮ್ಮವ್ರ ಮನೆ, ಅಡುಗೆ ಮನೆ. ಹಳೆಯ ಮನೆ, ಅಂದರೆ ಒಂದು 30 ವರ್ಷ ಆಗಿರ್ಬೋದೇನೋ ಮನೆ ಕಟ್ಟಿ, ಜಾಸ್ತಿನೇ ಆಗಿದೆ. ಹಳೆ ಮನೆ. ಇವಾಗ ಅಮ್ಮವರು ಕೂಡ ಬೆಂಗಳೂರಲ್ಲಿ ಇರ್ತಾರಲ್ಲ, ಇನ್ನೇನು ಅಶ್ವಿನಿ ಮದುವೆ ಮಾಡಿಬಿಟ್ಟು ಆಮೇಲೆ ಮನೆ ಕಟ್ಸೋಣ ಅಂತ ಸುಮ್ಮನಿದ್ದಾರೆ. ಹಾಗೆ ಒಬ್ಬಿಟ್ಟೆಲ್ಲ ಬಂದ ತಕ್ಷಣ ಮಾಡಿಕೊಟ್ರು. ಒಬ್ಬಿಟ್ಟೆಲ್ಲ ತಿಂದು ಇವಾಗ ಮಟನ್, ಅಂದರೆ ಊರಲ್ಲೇ ಚೀಟಿ ಮಾಡ್ತಾರೆ, ಅಂದರೆ ಮಟನ್ ಚೀಟಿ ಅಂತ ಮಾಡ್ತಾರೆ. ಅದರಲ್ಲಿ ಇಷ್ಟು ಮಟನ್ ಬಂದಿತ್ತು, ಅಂದರೆ ಹಬ್ಬಕ್ಕೆಲ್ಲ ಮಟನ್ ಕೊಟ್ಟು ನೆಕ್ಸ್ಟ್ ಡೇ ಕೂಡ ಇಲ್ಲಿ ಮಟನ್ ಕಟ್ ಮಾಡಿದರು. ಇಷ್ಟು ಬಂದಿತ್ತು ಮಟನ್ನು. ಹಾಗಾಗಿ ಸ್ವಲ್ಪ ಬಿರಿಯಾನಿಗೆ ಅಂದ್ಬಿಟ್ಟು ಸ್ವಲ್ಪ ಸಾಂಬಾರಿಗೆ ಅಂತ ಅಮ್ಮ ಎಲ್ಲ ತೆಗೆದಿಟ್ಕೊತಾ ಇದ್ರು. ಹಾಗೆ ನಮ್ಮ ಅತ್ತೆ ಬಂದಿದ್ದರು. ನಮ್ಮ ಅತ್ತೆ ಮಟನ್ ಅದೆಲ್ಲ ತಿನ್ನಲ್ಲ, ಚಿಕನ್ ಅಷ್ಟೇ ತಿನ್ನೋದು. ಚಿಕನು ಸಿಗಲಿಲ್ಲ ಅಂದ್ಬಿಟ್ಟು ಅವ್ರಿಗೆ ಅಂತ ಎಗ್ ರೈಸ್ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ನಮಗೆ ಅಂತ ಇವಾಗ ಮಟನ್ ಬಿರಿಯಾನಿ ನಮ್ಮ ಮನೆಯವರು ಮತ್ತು ನನ್ನ ತಂಗಿ ಇಬ್ಬರೇ ಮಾಡಿದ್ದಾರೆ. ಅಂದರೆ ಅವರೇ ಇವತ್ತು ಶಿಪ್ ಆಗಿಬಿಟ್ಟಿದ್ದಾರೆ, ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು. ನಮ್ಮ ಅತ್ತೆಗೆ ಎಗ್ ರೈಸ್ ಮಾಡಿಕೊಟ್ಟು ನಮಗೆಲ್ಲ ಬಿರಿಯಾನಿ ಮಾಡಿಕೊಟ್ರು. ಹಾಗೆ ಅತ್ತೆನೂ ಬಂದು ಇವಾಗ ಸುಮ್ಮನೆ ಕೂತ್ಕೊಂಡಿದ್ರು. ಅಂದರೆ ಬೇಜಾರಾಗ್ತಾ ಇದೆ ಅಂತ ಅತ್ತೆನ ಹೋಗಿ, ನಮ್ಮ ಮನೆಯವರು ಅಶ್ವಿನಿ ಮತ್ತು ನನ್ನ ತಮ್ಮ ಹೋಗಿ 3 ಜನ ಹೋಗಿ ಅತ್ತೆನ ಕರ್ಕೊಂಬಂದರು. ಅಂದರೆ ಸ್ವಲ್ಪ ದೂರ ಅಷ್ಟೇ ಅಲ್ಲ ನಮ್ಮ ಅತ್ತೆ ಮನೆ ಇರೋದು, ಇಲ್ಲೇ ಇಮೇಜ್ ಕಾಲು. ಅಲ್ಲಿಂದ ಕರ್ಕೊಂಬಂದು ಇವಾಗ ಎಗ್ ರೈಸ್ ಎಲ್ಲ ಅವ್ರಿಗೆ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಇಬ್ಬರೇ ಅಡುಗೆ ಮಾಡ್ತಾ ಇರೋದು. ಅಂದರೆ ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ವು ಬಿರಿಯಾನಿಗೆ ಅಂತ, ಅವರು ಆಲ್ರೆಡಿ ಮಾಡ್ತಾಯಿದ್ರು. ಹಾಗಾಗಿ ಫಸ್ಟು ಅತ್ತೆಗೆ ಎಗ್ ರೈಸ್ ಮಾಡಿಕೊಟ್ಬಿಟ್ರೆ ಅವ್ರು ತಿನ್ಕೊತಾರೆ. ಅಂದರೆ ಮತ್ತೆ ಅತ್ತೆ ವಾಪಸ್ ಹೋಗಬೇಕು, ನೈಟ್ ಮನೆ ಹತ್ರ ಯಾರೂ ಇಲ್ಲ, ಹಸು ಇದೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಫಸ್ಟ್ ಅವ್ರಿಗೆ ಇವಾಗ ಅಡುಗೆನ ಮಾಡಿಕೊಡ್ತಾಯಿದ್ರು. ಹಾಗೆ ನನ್ನ ತಮ್ಮ ವೀಡಿಯೋ ಮಾಡ್ತಿರೋದಕ್ಕೆ, ಅಂದರೆ ಅಂದರೆ ನನಗೆ ನಮ್ಮ ಮನೇಲೆಲ್ಲ ಕರೆಯೋದು ಒಂಜಿ ಅಂತಲೇ. ಹಾಗಾಗಿ ವೀಡಿಯೋ ಮಾಡಬೇಡ ಅಂತ ಹೇಳ್ತಿದ್ದ. ಅವ್ನು ಆ ಕಡೆ ಈ ಕಡೆ ನೋಡೋ ಗ್ಯಾಪಲ್ಲಿ ನಾನು ವೀಡಿಯೋ ಮಾಡ್ತಾನೇ ಇದ್ದೆ. ಅವ್ನು ಆಗಾಗಲೇ ವೀಡಿಯೋ ಮಾಡಬೇಡ ನಂದಂತೂ ಅಂತ ಎದ್ದು ಹೋಗ್ತಾನೆ ಇದ್ದ. ಅದು ಬೇರೆ ಫೋನೆಲ್ಲ ಕಿತ್ಕೊಳ್ಳೋಕೆ ಬರ್ತಿದ್ದ, ನಾನಂತೂ ಕೊಡಲಿಲ್ಲ. ಹಾಗೆ ಇವಾಗ ಎಲ್ಲರೂ ಕೂಡ ಕೂತ್ಕೊಂಡು ಇವಾಗ ಅಂದರೆ ಬಿರಿಯಾನಿನ ತಿಂತಾಯಿದ್ವಿ. ಅತ್ತೆ ಕೂಡ ಫಸ್ಟೇ ಅವ್ರದ್ದು ಊಟ ಆಯಿತು. ಹಾಗಾಗಿ ಅವರು ಕೂಡ ಮಾಡ್ತಾಯಿದ್ರಲ್ಲ, ಸೈಲೆಂಟಾಗಿ ಎಲ್ಲರೂ ಕೂಡ ಕೂತ್ಕೊಂಡು ಇವಾಗ ಬಿರಿಯಾನಿ ಎಲ್ಲ ತಿಂತಾಯಿದ್ವು. ಟೇಸ್ಟ್ ಅಂತೂ ಸಖತ್ತಾಗಿತ್ತು ಬಿರಿಯಾನಿ. ಅಂದರೆ ಮಟನ್ ಬಿರಿಯಾನಿ ಸ್ವಲ್ಪ ಕಮ್ಮಿನೇ ಮಾಡೋದು. ಚಿಕನ್ ಬಿರಿಯಾನಿ ಅವಾಗವಾಗ ಮಾಡ್ತಾಯಿರ್ತೀವಿ. ಮಟನ್ ಬಿರಿಯಾನಿ ರುಚಿ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಎಲ್ಲರೂ ಕೂಡ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಎಲ್ಲ ಕೂತ್ಕೊಂಡಿದ್ವು. ಹಾಗೆ ಇವತ್ತು ನೋಡಿ ಫುಲ್ ಖುಷಿಯಾಗಿದ್ವಿ. ಅಂದರೆ ಈ ಥರ ತವ್ರ ಮನೆಗೆ ಬಂದರೆ ಹೆಣ್ಮಕ್ಳಿಗೆ ಖುಷಿಯಾಗೋದು ಮಾಮೂಲಿನೇ. ಅದು ನಾನು ಸ್ವಲ್ಪ ಫಸ್ಟೇ ಹಾಕಿಸ್ಕೊಂಡಿದ್ನಲ್ಲ, ಹಾಗಾಗಿ ನಾನು ಹಾಕಿಸ್ಕೊತಾ ಇಲ್ಲ ಅಂತ, ವೀಡಿಯೋದಲ್ಲಿ ಮಾಡ್ತಿರೋದಕ್ಕೆ ಹಾಕಿಸ್ಕೊತಿಲ್ಲ ಅಂತ ನಾನು ಮೈದ ಫುಲ್ ಕಾಮಿಡಿ ಮಾಡ್ತಾಯಿದ್ರು. ಹಾಗೆ ನೋಡಿ ಎಲ್ಲರೂ ಕೂಡ ಕೂತ್ಕೊಂಡು ಇವಾಗ ತಿಂತಾಯಿದ್ದೀವಿ. ಏನೋ ನನ್ನ ಚಿಕ್ಕ ತಮ್ಮ, ಅವನಂತೂ ವೀಡಿಯೋ ಮಾಡ್ತಿರೋದಕ್ಕೆ ನಾನು ತಿಂತಿರೋದೆಲ್ಲ ವೀಡಿಯೋ ಮಾಡ್ತಾಯಿದ್ದೀರಾ ಅಂತ ಫುಲ್ ಅವನು ಇದು ಮಾಡ್ತಿದ್ದ. ಹಾಗೆ ಇನ್ನೊಂದಮ್ಮ ಅವನೆಲ್ಲ ಈರುಳ್ಳಿ ಕಟ್ ಮಾಡ್ತಾಯಿದ್ದ. ಅವನಿಗೆ ಗೊತ್ತಿಲ್ಲದೆ ವೀಡಿಯೋ ಮಾಡಿರೋದಿದ್ದು. ಅವನಿಗೆ ಗೊತ್ತಾದರೆ ಮತ್ತೆ ಕಿರಿಸ್ತಾ ಇದ್ದ. ಅವನು ವೀಡಿಯೋದಲ್ಲಿ ಬರೋಕ್ಕೆ ಯಾಕೋ ಇಷ್ಟನೇ ಪಡ್ತಾಯಿಲ್ಲ. ಅವನು ನೋಡೋಣ ಮುಂದೆ ಎಲ್ಲ ಏನು ಮಾಡ್ತಾನೆ ಅಂತ. ಅಂದರೆ ವೀಡಿಯೋ ಮಾಡಿದ್ರೆ ಸಾಕು, ಇವಾಗ ಅದ್ರದ್ದು ವೀಡಿಯೋ ಮಾಡ್ತೀಯಲ್ವಾ ಅಂತ ಹೇಳ್ತಾ ಇದ್ದ. ನಾನು ವೀಡಿಯೋ ಮಾಡ್ತಿರಲಿಲ್ಲ, ನನ್ನ ಮೈದ ವೀಡಿಯೋ ಮಾಡ್ತಿದ್ದ. ಹಾಗಾಗಿ ಆ ಗ್ಯಾಪಲ್ಲಿ ಅವ್ನು ನೋಡೇ ಇಲ್ಲ. ನನಗಂತೂ ಒಂಥರ ಅನ್ನಿಸ್ತಾಯಿತ್ತು, ಪಾಪ ಅವ್ನು ಹೆಂಗೆಲ್ಲ ಕೂತ್ಕೊಂಡಿದ್ದ, ನನಗೆ ವೀಡಿಯೋ ಮಾಡಿಬಿಟ್ಟಿದ್ದೀವಲ್ಲ ಅಂತ. ಹಾಗೆ ಅಮ್ಮ ಇನ್ನೇನು ನಾವು ಹೋಗಿದ್ದು ಸಾಯಂಕಾಲ, ಬೆಳಿಗ್ಗೆ ಅಷ್ಟೊತ್ತು ಬರಬೇಕಲ್ಲ. ಹಾಗಾಗಿ ಮತ್ತೆ ಅಮ್ಮ ಬೆಳಗ್ಗೆ ಎಲ್ಲ ಬೋಂಡ ಹಪ್ಪಳ ಅದನ್ನೆಲ್ಲ ಹಾಕ್ಕೊಟ್ರು. ಅಂದರೆ ನೆನ್ನೆನೇ ಒಬ್ಬಿಟ್ಟು ಮಾಡಿದ್ರಲ್ಲ, ಆವಾಗಲೇ ಹಾಕ್ಕೊಡ್ತೀನಿ ಅಂದರು. ಬೇಡ ಇವಾಗ ಅದೆಲ್ಲ ತಿಂದು ಬಂದಿದ್ದೀವಿ ನಮ್ಮ ಮನೆಯಲ್ಲಿ ಅಂತ ಅಂದಾಗ, ಬೆಳಗ್ಗೆ ಹೋಗೋ ಟೈಮಲ್ಲಿ ಬೋಂಡ ಹಪ್ಪಳ ಸಂಡಿಗೆ ಎಲ್ಲ ಐತಲ್ಲ, ಅದನ್ನೆಲ್ಲ ಎಣ್ಣೆಲಿ ಹಾಕ್ಕೊಟ್ಟಿದ್ರು. ಹಾಗೆ ಎಲ್ಲ ಕೂತ್ಕೊಂಡು ಇವಾಗ ತಿಂತಾಯಿದ್ವು. ಆಮೇಲೆ ಅಶ್ವಿನಿ ಮತ್ತು ಪುನೀತನೂ ಕೂಡ ಹೋಗಬೇಕಾಗಿತ್ತು. ಅವ್ರದ್ದು ಕೂಡ ತುಂಬ ದಿವಸ ರಜೆ ಆಗಿತ್ತು ಅಂತ. ಅಂದರೆ ಅವರು ಮಂಗಳವಾರ ಏನೋ ಬಂದಿದ್ದು, ಬುಧವಾರ ಗುರುವಾರ ಶುಕ್ರವಾರ ಜಾಸ್ತಿ ದಿವಸ ರಜೆ ಆಗಿತ್ತು ಅಂತ ಅವರು ಹೇಳ್ತಾರೆ. ಅವರು ಎಲ್ಲ ರೆಡಿ ಆಗ್ತಾಯಿದ್ರು. ಹಾಗೆ ನಾವು ಕೂಡ ಇವಾಗ ಹೊರಟು ಬಂದ್ವು.
ಅಂದರೆ ನಾವು ಹೋಗಿರೋ ಡ್ರೆಸ್ಸಲ್ಲೇ ಮತ್ತೆ ವಾಪಸ್ ಬಂದ್ವಿ. ಅಂದರೆ ಅವತ್ತೇ ಹೋಗಿ ಬೆಳಗ್ಗೆ ಬಂದುಬಿಡೋಣ ಅಂತ ಅಂದ್ಕೊಂಡಿದ್ವಿ. ಅಂದರೆ ಸೋನಿ ಸ್ಕೂಲಿಗೆ ಇತ್ತಲ್ಲ, ಹಾಗಾಗಿ ಬೇಗ ಬಂದುಬಿಡೋಣ ಅಂದ್ಕೊಂಡು. ಆದರೆ ನಮ್ಮ ಅಪ್ಪ ಅಂತೂ ಬಿಡಲಿಲ್ಲ. ಇಲ್ಲ, ಇನ್ನೆರಡು ದಿವಸ ಇರಬೇಕು ಅಂದರು. ಹಾಗಾಗಿ ಸ್ವಲ್ಪ ಸಮಾಧಾನ ಮಾಡಿ ಒಂದು 12 ಗಂಟೆ 1 ಗಂಟೆಯಿಂದ ಬಂದ್ವು. ಹಾಗೆ ಅಲ್ಲಿಂದ ಬಂದು ಇವಾಗ ನಮ್ಮೂರು ಎಕ್ಚುಲಿಯಲ್ಲಿ ಸ್ವಲ್ಪ ಮೊಟ್ಟೆ ಪಪ್ಸು ಹಾಗೆ ಜ್ಯೂಸ್ ಎಲ್ಲ ತೊಗೊಂಡು ಇವಾಗ ಬರ್ತಾಯಿದ್ದೀವಿ. ಅಂದರೆ ನಾವು ಉಳಿಯಾರ್ಗೆ ಹೋದ್ರೂ ಕೂಡ ಎಲ್ಲೂ ತೊಗೊಂಬರಲ್ಲ. ಇಲ್ಲಿ ಚೆನ್ನಾಗಿರುತ್ತೆ, ಫುಡ್ ಆಗಿರ್ಬೋದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ಬಂದು ತೊಗೊತಾ ಇರ್ತೀವಿ. ಅಲ್ಲಿಂದ ಬಂದು ಇವಾಗ ತೋಟಕ್ಕೆ ಬಂದ್ವಿ. ಅಂದರೆ ಅವತ್ತೇ ಬಂದು ಒಂದು ಅರ್ಧ ಗಂಟೆ ಅಷ್ಟೇ ಎಣ್ಣೆ ಎಲ್ಲ ಹಚ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಮತ್ತೆ ತೋಟದ ಕಡೆ ಬಂದ್ವು. ಅಂದರೆ ತೋಟದಲ್ಲಿ ತುಂಬ ದಿವಸ ಆಗಿತ್ತು, ಅಂದರೆ ಮಳೆ ಬಂದಿರೋದಕ್ಕೆ ತೋಟದಲ್ಲೆಲ್ಲ ನೀರು ಹೋಗ್ತಾ ಇದೆ ಅಂತ ಹೇಳ್ತಾಯಿದ್ರು ಮಾವ. ಹಾಗಾಗಿ ನೋಡ್ಕೊಂಬರೋಣ ಅಂತ ಬಂದ್ವು. ಅಂದರೆ ಅವತ್ತು ನೈಟು ಸಖತ್ತು ಮಳೆ ಬಂತು ಅಂತೆ. ಹಾಗಾಗಿ ನೋಡ್ಕೊಂಬರೋಣ ಅಂದರೆ ಈ ಥರ ನಮ್ಮ ತೋಟದಲ್ಲಿ ಮಳೆ ಬಂದರೆ ಪೂರ್ತಿಯಾಗಿ ಹರಿದು ಹೋಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ ಅಲ್ಲೆಲ್ಲ ನೋಡೋಕ್ಕೆ ಅಂದ್ಬಿಟ್ಟು ನಾನು ಕೂಡ ನಮ್ಮ ಮನೆಯವ್ರು ಬರ್ತಾಯಿದ್ರು. ಹಾಗಾಗಿ ಅವ್ರ ಜೊತೆ ನಾನು ಬರ್ತೀನಿ ಅಂದ್ಬಿಟ್ಟು ಇವಾಗ ಬಂದೆ. ನಮ್ಮ ಕಡೆ ಎಷ್ಟೇ ಮಳೆ ಬಂದರೂ ಕೂಡ ಬೇಗನೆ ಇದಾಗ್ಬಿಡುತ್ತೆ, ಡ್ರೈ ಆಗಿಬಿಡುತ್ತೆ. ಅಂದರೆ ನಮ್ಮದ್ರಲ್ಲಿ ಅಷ್ಟೊಂದು ಮಳೆ ನಿಂತ್ಕೊಳ್ಳಲ್ಲ. ಅಂದರೆ ಇವಾಗ ಮಣ್ಣೆಲ್ಲ ಒರೆಸಿದ್ದೀವಲ್ಲ, ಹಾಗಾಗಿ ಮಳೆ ನಿಂತ್ಕೊಳ್ಳಲ್ಲ. ಅಂದರೆ ಮಳೆ ನಿಂತ್ಕೊಳ್ಳಬಾರ್ದು. ಈ ಥರ ಅಡಿಕೆ ಗಿಡ ಆಗಿರ್ಬೋದು, ತೆಂಗಿನ ಗಿಡದಲ್ಲಿ ಡ್ರೈ ಆಗ್ತಾ ಇರಬೇಕು ಮಣ್ಣು, ಹಾಗೆ ಅದು ಮಳೆ ಬರ್ತಾ ಇರಬೇಕು. ಆ ಥರ ಇದ್ದರೆ ಗಿಡಗಳು ಕೂಡ ಚೆನ್ನಾಗಿರುತ್ತೆ. ಆದರೆ ನಮ್ಮ ಸ್ವಲ್ಪ ಮಣ್ಣು ಒರೆಸಿರೋದಕ್ಕೆ ಸ್ವಲ್ಪ ಹೈಟ್ ಆಯ್ತಲ್ಲ, ತಗ್ಗು ಪ್ರದೇಶ ಇದೆಯಲ್ಲ, ಅಲ್ಲಿಂದ ಎಲ್ಲ ಮಣ್ಣೆಲ್ಲ ಕೊಚ್ಕೊಂಡು ಹೋಗಿದೆ. ನೋಡ್ಬೋದು ಇಲ್ಲೆಲ್ಲ ಮಣ್ಣೆಲ್ಲ ಕೊಚ್ಕೊಂಡು ಅವ್ರದ್ದು ಹೋಗಿದೆ. ಇಲ್ಲಿ ನೀರು ಚೆನ್ನಾಗಿ ಹರಿಯುತ್ತೆ. ವರ್ಷ ನೀರು ಬಂದರೆ ಅಂದರೆ ಮಳೆ ಬಂದರೆ ಎಲ್ಲ ಎಷ್ಟು ನೀಟಾಗಿ ಹರಿತಾ ಇರುತ್ತೆ ಅಂದರೆ ಜುಳ ಜುಳ ಸೌಂಡ್, ಅದನ್ನೆಲ್ಲ ಕೇಳೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಅಷ್ಟೊಂದಿನ ಹೋಗ್ತಾ ಇರಲಿಲ್ಲ, ಸ್ವಲ್ಪ ಕಮ್ಮಿ ಆಗಿತ್ತು. ಬೆಳಗ್ಗೆ ಜಾಸ್ತಿ ಹೋಗ್ತಾ ಇತ್ತು ಅಂದ್ರೆ ನೋಡಿ ಇಲ್ಲೆಲ್ಲ ಹರಿದು ಆ ಕಡೆ ಹೋಗಿದೆ. ಅಂದರೆ ಬೇರೆಯವ್ರ ತೋಟ ಇದೆಯಲ್ಲ, ನಮ್ಮ ಮಾವ ಅವ್ರ ತೋಟದಲ್ಲಿ ಹೋಗಿದೆ. ಪೂರ್ತಿ ಈ ಥರ ಮಳೆ ಬಂದರೆ ಫುಲ್ಲು ಅಂದರೆ ರೈತರಿಗೆ ಒಂಥರ ಖುಷಿ ಅನಿಸ್ಬಿಡುತ್ತೆ. ಯಾಕಂದರೆ ಈ ಬೋರ್ಗಳೆಲ್ಲ ಪಿಕಪ್ ಆಗುತ್ತೆ ಆ ಟೈಮಲ್ಲಿ. ಇಲ್ಲಿ ಒಂದು ಕೆರೆ ಇದೆ, ಆ ಕೆರೆ ತುಂಬಿದ್ರೆ ಮಾತ್ರ ನಮಗೆ ಸ್ವಲ್ಪ ಬೋರ್ ಹೊಡೆತ ಬೀಳಲ್ಲ. ಮಳೆ ಕೂಡ ಚೆನ್ನಾಗಿರುತ್ತೆ. ಒಂದು ವರ್ಷ ಹೇಗೋ ಕಳಿಬೋದು ಮಳೆ ಇಲ್ಲ ಅಂದರೂ ಕೂಡ. ಹಾಗಾಗಿ ಅದು ಕೆರೆ ಸ್ವಲ್ಪ ತುಂಬಿ ಅದು ಕಟ್ಟೆ ಹೊಡೆದ್ರೆ ನಮಗೂ ಕೂಡ ಯೂಸ್ ಆಗುತ್ತೆ. ಹಾಗಾಗಿ ಫುಲ್ ಖುಷಿ ಆಗ್ತಿದ್ರು ಮಳೆ ಬಂದಿರೋದಕ್ಕೆ. ಈ ಥರ ಅದು ಬೇರೆ ಈ ಟೈಮಲ್ಲಿ ಮಣ್ಣೆಲ್ಲ ಸ್ವಲ್ಪ ಚೆನ್ನಾಗಿ ಒರೆಸಿದ್ದೀವಲ್ಲ, ಹಾಗಾಗಿ ಗಿಡಗಳು ಕೂಡ ಇಂಪ್ರೂವ್ ಆಗುತ್ತೆ ಅಂತ ಫುಲ್ ಖುಷಿಯಾಗಿದ್ರು ನಮ್ಮ ಮಾವ ಮತ್ತು ನಮ್ಮ ಅತ್ತೆ. ಇದು ತುಂಬ ದಿವಸ ಆಯಿತು ಅಡಿಕೆ ಗಿಡ ಹಾಕಿ, ಅಂದರೆ ಒಂದು 5-6 ವರ್ಷ ಆಯಿತು ಇವಾಗ ಅಡಿಕೆ ಬಿಡ್ತಾ ಇದೆ. ಅಂದರೆ ಸ್ವಲ್ಪ ಅದು ಗಿಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಇವಾಗ ಅಡಿಕೆ ಎಲ್ಲ ಬಿಟ್ಟಿದೆ. ಅದನ್ನ ಹೇಳ್ತಾಯಿದ್ರು, ಅದನ್ನೆಲ್ಲ ಕುಯ್ಕೋಬೇಕು, ಒಂದು 10 kg ಆಗುತ್ತೆ ಅಂತ. ಅಂದರೆ ಇವಾಗ ಹಾಗೆ ಗೋಟ್ ಸಮೇತ ಅಡಿಕೆನ ಕೊಟ್ಟರೆ ಸಿಪ್ಪೆ ಸಮೇತ 60 ರೂಪಾಯಿ kg ಅಷ್ಟೇ. ಆದರೆ ಇವಾಗ ಅಡಿಕೆ ರೇಟು 1 ಕ್ವಿಂಟಲ್ಗೆ 70,000 ಆ ಥರ ಇದೆ. ಅದನ್ನು ನಾವೇ ಅಡಿಕೆ ಎಲ್ಲ ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಕೊಂಡು ಹೋಗ್ತಾಯಿದ್ರು. ಹಾಗೆ ಅಲ್ಲೆಲ್ಲ ಮೇಲ್ಗಡೆ ಎಲ್ಲ ನೋಡ್ಕೊಂಬರೋಣ ಅಂತ ಹೋಗ್ತಿದ್ವಿ. ಅಂದರೆ ಮೇಲ್ಗಡೆ ಎಲ್ಲ ಮಳೆ ಬಂದರೆ ಅಲ್ಲೆಲ್ಲ ಚೆನ್ನಾಗಿರುತ್ತೆ, ಒಂಥರ ಸೌಂಡು ಮತ್ತು ಆ ಫ್ಯಾನ್ ಸೌಂಡು ಅದನ್ನೆಲ್ಲ ಕೇಳೋಕ್ಕೆ ಒಂಥರ ಇಂಪಾಗಿರುತ್ತೆ. ಹಾಗೆ ನೋಡ್ಕೊಂಬರೋಣ ಅಂತ ಬಂದು. ಅದು ಬೇರೆ ಇವಾಗ ಹುಲಿಗಳ ಕಾಟನೂ ಜಾಸ್ತಿ ಇದೆ ನಮ್ಮ ಕಡೆ. ಹುಲಿಗಳು, ಚಿರತೆ ಈ ಥರ ಎಲ್ಲ ತುಂಬ ಚೆನ್ನಾಗಿ ಜಾಸ್ತಿ ಕಾಡಲ್ಲಿ ಇವಾಗ ತಂದು ಬಿಟ್ಟಿದ್ದಾರೆ ಫಾರೆಸ್ಟವರು. ಹಾಗಾಗಿ ಒಬ್ಬೊಬ್ಬರು ಹೋಗೋಕ್ಕೂ ಕೂಡ ಭಯ ಆಗ್ತಿತ್ತು. ಅದು ಬೇರೆ ಒಂಥರ ಸೌಂಡು, ನವಿಲುಗಳು ಎಲ್ಲ ಕಿರ್ಚೋದು ಆ ಥರ ಎಲ್ಲ. ಒಬ್ಬೊಬ್ಬರು ಹೋಗೋಕ್ಕಂತೂ ಆಗಲ್ಲ, ಯಾರಾರ ಜೊತೆಲಿದ್ದರೆ ಅಷ್ಟೇ. ಹಾಗೆ ಇವಾಗ ಮೇಲ್ಗಡೆ ಎಲ್ಲ ಬಂದು ಅಲ್ಲೂ ಕೂಡ ಸ್ವಲ್ಪ ಹೊತ್ತು ನಿಂತ್ಕೊಂಡು ಅಲ್ಲೂ ಎಲ್ಲ ನೋಡಿದ್ವು. ಹಾಗೆ ನಮ್ಮದು ಮೇಲ್ಗಡೆ ಹೊಲ ಹೋಗುತ್ತೆ, ಅದು ಫಾರೆಸ್ಟಿಗೆ ಸೇರಿದ್ದು ಅಂತ ನಾನು ಹಿಂದಿನ ಲಾಗಲ್ಲಿ ಹೇಳಿದ್ದೆ. ನಾನು ಡೈಲಿ ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ. ಅದು ಇವಾಗ ಹೋಗಲ್ಲ. ಅಂದರೆ ಜಾಸ್ತಿ 1 ಎಕರೆಗಿಂತ 1.5 ಎಕರೆ ಜಾಸ್ತಿ ಇದ್ದರೆ ಮಾತ್ರ ಅಂಥ ಹೊಲಗಳನ್ನೆಲ್ಲ, ಅಂದರೆ ಅಂಥ ತೋಟಗಳನ್ನೆಲ್ಲ ಫಾರೆಸ್ಟ್ ಅವರು ತೊಗೊತಾ ಇದ್ದಾರೆ. ಅಂದರೆ ನಮ್ಮದು ಅಷ್ಟೊಂದು ಇರಲಿಲ್ವಲ್ಲ, ಹಾಗಾಗಿ ಸ್ವಲ್ಪನೇ ಎಲ್ಲ ಫಾರೆಸ್ಟ್ ಅವ್ರದ್ದು ಇದ್ದಿದ್ದು. ಹಾಗಾಗಿ ಅದನ್ನು ತಗೊಳ್ಳಲ್ಲ ಅಂತ ಅಂದಿದ್ದಾರೆ. ಅಂದರೆ ಅಲ್ಲೂ ಕೂಡ ಎಷ್ಟೊಂದು ತೆಂಗಿನಕಾಯಿ ಗಿಡ ಇತ್ತು. ಒಂದು 30-40 ತೆಂಗಿನ ಗಿಡಗಳಿದ್ವು. ಅಡಿಕೆ ಗಿಡ ಒಂದು 50 ಇದ್ವು. ಎಷ್ಟೊಂದು ಇದಾಗ್ತಿತ್ತು. ಪಾಪ ಫಾರೆಸ್ಟ್ ಅವರು ತೊಗೊಳ್ಲಿಲ್ಲ. ಇಷ್ಟು ಅಂದರೆ ಅವರು ರೋಡ್ ಇತ್ತಲ್ಲ ಅದ್ರ ಮೇಲಷ್ಟೇ ತೊಗೊಂಡಿದ್ದಾರೆ. ರೋಡಿಂದ ಈ ಕಡೆ ಯಾವುದೇ ಮರಗಳಾಗಿದೆಯೋ ಅದು ಯಾವುದೂ ತೆಗಿತಿಲ್ಲ. ನಮಗಂತೂ ಫುಲ್ ಬೇಜಾರಾಗಿಬಿಟ್ಟಿದ್ದು. ಅಲ್ಲೆಲ್ಲ ನಾವು ಮಣ್ಣು ಒರೆಸಿರಲಿಲ್ಲ. ನೋಡ್ಬೋದು ಇದೆಲ್ಲ ಅಡಿಕೆ ಗಿಡ ಹೋಗುತ್ತೆ, ತೆಂಗಿನ ಗಿಡ ಹೋಗುತ್ತೆ ಅಂದ್ಕೊಂಡಿದ್ದು. ಇವಾಗ ಫಾರೆಸ್ಟ್ ಅವ್ರು ಇಲ್ಲ, ಅಲ್ಲಿಂದ ಕೆಳಗಡೆ ಅಂದರೆ ರೋಡಿಂದ ಈ ಕಡೆ ತಗೊಳ್ಳಲ್ಲ ಅಂತ ಅಂದರು. ಫುಲ್ ಖುಷಿಯಾದರು ರೈತರೆಲ್ಲ. ಎಷ್ಟೊಂದು ಜನ ಈ ಥರ ತೆಂಗಿನ ಗಿಡಗಳು, ಅಡಿಕೆ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ರು. 100-150 ನಮಗಿಂತ ಜಾಸ್ತಿ ಹಾಕ್ಕೊಂಡಿರೋರು ಕೂಡ ಇದ್ದರು. ಪಾಪ ಅವರೆಲ್ಲ ಬೇಜಾರಾಗ್ಬಿಟ್ರು. ತಗೊಳ್ಳಲ್ಲ ಅಂದಿದ್ದಕ್ಕೆ ಖುಷಿಯಾದರು. ಅಂದರೆ ನಮ್ಮದು ಹೋಗುತ್ತೆ ಆ ಕಡೆ ಸೈಡು ಅಂತ ನಾವು ಇಲ್ಲೂ ಕೂಡ ಮಣ್ಣು ಒರೆಸಿರಲಿಲ್ಲ. ಅಂದರೆ ಫಾರೆಸ್ಟ್ ಅವ್ರು ಬಂದು ಹೇಳಿದರು, ಹೋಗ್ಬೋದು, ಯಾವುದಕ್ಕೂ ಮಣ್ಣು ಒರೆಸ್ಬೇಡಿ, ನಾವು ಹೋಗುತ್ತೆ ಅಂದಾಗ ತೆಂಗಿನ ಗಿಡ, ಅಡಿಕೆ ಗಿಡ ಎಲ್ಲ ತೆಗಿಬೇಕಾಗುತ್ತೆ ಅಂತ ಹೇಳಿದರು. ನಮಗಂತೂ ಸ್ವಲ್ಪ ಬೇಜಾರೇ ಆಗಿಬಿಟ್ಟಿತ್ತು. ಅಂದರೆ ಮಕ್ಕಳು ಥರ ತೆಂಗಿನ ಗಿಡನ ಮತ್ತು ಅಡಿಕೆ ಗಿಡನೆಲ್ಲ ಸಾಕಿರ್ತೀವಿ, ಅದು ಸಡನ್ನಾಗಿ ಈ ಥರ ಹೋದರೆ ಬೇಜಾರಾಗ್ಬಿಡುತ್ತಲ್ಲ, ಹಾಗಾಗಿ ಹೋಗಲ್ಲ ಅಂದ್ರಲ್ಲ. ಫುಲ್ ಖುಷಿ ಆಯಿತು. ಮತ್ತು ಇದಕ್ಕೆ ಮಣ್ಣು ಒಡಿಸ್ಬೇಕು. ಅಂದರೆ ನಾವಿಲ್ಲಿ ಮಣ್ಣು ಒಡಿಸಿರ್ಲಿಲ್ವಲ್ಲ, ಹಾಗಾಗಿ ಒಂದು 150 ಟ್ಯಾಕ್ಟ್ರ್ ಇದ್ದರೆ ಒಡಿಸ್ಬೇಕು ಮಣ್ಣು ಅಂತ ಹೇಳ್ತಾಯಿದ್ರು. ಅಂದರೆ ಇವಾಗೇನು ಒಡಿಸಲ್ಲ, ಸ್ವಲ್ಪ ಆಮೇಲೆ ಒಡಿಸೋಣ ಅಂತ ಸುಮ್ಮನಾಗಿದ್ದೀವಿ. ಹಾಗೆ ಆ ಕಡೆಯಿಂದ ಬಂದು ಇವಾಗ ನೆಲ್ಲಿಕಾಯಿ ಗಿಡ ಹತ್ರ ಬಂದ್ವು. ನೆಲ್ಲಿಕಾಯಿ ಗಿಡ ಹತ್ರ ತುಂಬಾ ನೆಲ್ಲಿಕಾಯಿ ಹಣ್ಣಾಗಿ ಕೆಳಗಡೆ ಎಲ್ಲ ಬಿದ್ದಿತ್ತು. ನನಗಂತೂ ನೆಲ್ಲಿಕಾಯಿ ನೋಡಿದ್ರೆ ಸಾಕು ಎಷ್ಟು ತಿನ್ನಬೇಕು ಅನಿಸುತ್ತೆ.
ಹಾಗಾಗಿ ಕೆಳಗಡೆ ಬಿದ್ದಿರೋಂಥ ನೆಲ್ಲಿಕಾಯಿ ಚೆನ್ನಾಗಿರೋದೆಲ್ಲ ಫಸ್ಟು ತಿಂದ್ಬಿಟ್ಟು ಆಮೇಲೆ ನಮ್ಮ ಮನೆಯವರೆಲ್ಲ ಉದುರಿಸ್ಕೊಟ್ರು. ಅದನ್ನೆಲ್ಲ ಇವಾಗ ಆಯ್ಕೊತಾ ಇದ್ದೆ. ಸೋನಿನೂ ಕೂಡ ಜಾಸ್ತಿ ತಿಂತಾಳೆ. ನಾವೆಲ್ಲ ಏನು ಮಾಡ್ತಿದ್ವಿ ಅಂದರೆ ಚಿಕ್ಕವರಿದ್ದಾಗ ಇವಾಗಲೂ ಅಷ್ಟೇ ಅದನ್ನೆಲ್ಲ ನೆಲ್ಲಿಕಾಯಿ ಇರುತ್ತಲ್ಲ ಅದನ್ನೆಲ್ಲ ಒಂದು ಪಿನ್ನದಿಂದ ಚುಚ್ಚಿ ಚುಚ್ಚಿ ಅದಕ್ಕೆ ಉಪ್ಪು ಖಾರ ಹಾಕ್ಬಿಟ್ಟು ಒಂದು ನೈಟು ಬಾಕ್ಸಲ್ಲಿ ಇಟ್ಬಿಟ್ರೆ ಸಾಕು. ಬೆಳಗ್ಗೆ ತಿಂದರೆ ಎಷ್ಟು ಹುಳಿ ಹುಳಿಯಾಗಿ ಅದು ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ ಸಖತ್ತಾಗಿರ್ತೀವಿ ಟೇಸ್ಟು. ನೋಡಿ ಇಷ್ಟು ದೊಡ್ಡ ದೊಡ್ಡ ನೆಲ್ಲಿಕಾಯಿ ಚೆನ್ನಾಗಿರುತ್ತೆ. ಆದರೆ ಹುಳಿ ಆದರೂ ಕೂಡ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಅಲ್ಲಿಂದ ಬಂದು ಇವಾಗ ಬೋರ್ವೆಲ್ಲು ಅಂದರೆ ಹಿಂದಿನ ವರ್ಷ ಬೋರ್ವೆಲ್ ತೆಗ್ಸಿದ್ವಲ್ಲ ಅದು ಅಷ್ಟೊಂದು ನೀರು ಬೀಳಲಿಲ್ಲ ಅಂತ ಹೇಳ್ತಿದ್ವಲ್ಲ ಅದನ್ನು ನಾವೇನು ಮುಚ್ಚಿಸ್ತಿರ್ಲಿಲ್ಲ. ಹಿಂದಿನ ತೋರಿಸಿದ್ದೀನಿ. ಇವಾಗ ನೋಡಿ ಮಳೆಗೆ ಬಂದಿರೋದಕ್ಕೆ ಎಷ್ಟು ಪಿಕಪ್ ಆಗಿದೆ ಅಂದರೆ ಸಿಂಗಲ್ ಲೈನ್ ಮೋಟ್ರು ತಂದು ಬಿಟ್ಟರೆ ಎಷ್ಟೋ ಗಿಡಗಳನ್ನ ಸಾಕುತ್ತೆ ಅಂತ ಹೇಳ್ತಾಯಿದ್ರು. ನೋಡಿ ಮೇಲ್ಗಡೆನೇ ಇದೆ ಇವಾಗ ನೀರು. ಅಂದರೆ ಅದು ಬೋರ್ವೆಲ್ ತೆಗ್ಸ್ಬೇಕಾದ್ರೆ ಹೇಳಿದ್ರು ಅದು ನೀರು ಬೀಳೋ ಜಾಗನೇ ಅಂತ. ಆದರೆ ನಮ್ಮ ಅದೃಷ್ಟ ಸರಿ ಇರಲಿಲ್ವಲ್ಲ, ಹಾಗಾಗಿ ಅವಾಗ ನೀರು ಬಿದ್ದಿರಲಿಲ್ಲ. ಇವಾಗ ನೋಡಿ ಎಷ್ಟು ಮೇಲಿದೆ ಅಂತ. ಅಂದರೆ ಅದು ಮಳೆ ನೀರು ಬೀಳೋ ಜಾಗನೇ ಅಂತ ಎಷ್ಟೋ ಸತಿ ಹೇಳಿದ್ರಂತೆ. ಆದರೆ ಆ ಟೈಮಲ್ಲಿ ಬಿದ್ದಿರಲಿಲ್ಲ. ಇವಾಗ ಮೇಲ್ಗಡೆ ಇದೆ. ಹಾಗೆ ಅಲ್ಲಿಂದ ಬಂದು ಇವಾಗ ತೆಂಗಿನಕಾಯಿ ಗಿಡ ಎಲ್ಲ ಇವಾಗ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ನಮ್ಮ ಮನೆಯವರು ಫುಲ್ ಬರ್ಡೇ ಎಲ್ಲ ನೋಡ್ತಾಯಿದ್ರು. ಹಾಗೆ ಅಲ್ಲಿಂದ ಬಂದು ಇವಾಗ ನೆಲ್ಲಿಕಾಯಿನೆಲ್ಲ ಪಿಂದಲ್ಲೆಲ್ಲ ಚುಚ್ಚಬೇಕು ಅಂತ ಇಕ್ತಿದೆ. ಇವರೆಲ್ಲ ಹಾಗೆ ತಿಂತಾಯಿದ್ರು. ಹಾಗಾಗಿ ಸಪ್ರೇಟಾಗಿ ಎತ್ತಿಟ್ಬಿಟ್ಟೆ ತೊಳೆದ್ಬಿಟ್ಟು. ಇಷ್ಟೇ ಎತ್ಕೊಂಬಂದಿದ್ದು. ಅಂದರೆ ನಮ್ಮ ಮನೆಯವರು ಅದನ್ನೇನು ತಿಂತೀಯ ಹುಳಿ ಹುಳಿ ಅಂತ ಹೇಳ್ತಾ ಬೈತಾಯಿದ್ರು. ಹಾಗೆ ಅಷ್ಟೇ ಎತ್ಕೊಂಬಂದಿದ್ದು. ಹಾಗೆ ಅಲ್ಲಿಂದ ಇವಾಗ ಸೋನಿ ಸ್ಕೂಲ್ ಹತ್ರ ಬಂದು ಅಂದರೆ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗೆ ಬಂದು ಪೇರೆಂಟ್ಸ್ ಮೀಟಿಂಗ್ಗೆ. ಅಲ್ಲಿ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಸೋನಿಗೆ ಸ್ನ್ಯಾಕ್ಸ್ಗೆ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇರ್ತಲ್ಲ, ಹಾಗಾಗಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡೋಗೋಣ ಅಂತ ಬಂದ್ವು. ಆಪಲ್ಲು ಮತ್ತು ಆರೆಂಜ್ ಎಲ್ಲ ತೊಗೊಂಡೋಗ್ಬಿಡೋಣ ಅಂತ ಒಂದೇ ಸತಿ ಬಂದಿದ್ದೀವಿ ಅಂತ. ಆದರೆ ಇವರಂತೂ ಸಿಕ್ಕಾಪಟ್ಟೆ ರೇಟ್ ಹೇಳ್ತಿದ್ದಾರೆ. ಅಂದರೆ ನಮ್ಮ ಮುಂದೆ ಒಂದು ತೋರಿಸ್ತಾರೆ, ಹಿಂದೆ ಕೊಳ್ತೋಗಿರೋ ಹಣ್ಣುಗಳೆಲ್ಲ ಹಾಕ್ಬಿಡ್ತಾರೆ. ಹಾಗಾಗಿ ನಮ್ಮ ಮನೆಯವರಂತೂ ಅದನ್ನೆಲ್ಲ ತೊಗೊಂಡಾದ್ಮೇಲೆ ಅವ್ರು ಕೊಟ್ಟಾದ್ಮೇಲೆ ತೂಕ ಹಾಕಿದ್ಮೇಲೆ ಮತ್ತೆ ಅವರೆಲ್ಲ ಚೆಕ್ ಮಾಡಿನೇ ತೊಗೊಳ್ಳೋದು. ಅದೆರಡು ಕೂಡ ಡ್ಯಾಮೇಜ್ ಆಗಿತ್ತು. 2 ವಾಪಸ್ ತೊಗೊಂಡು ಮತ್ತು ಇವಾಗ ಅಂದರೆ ನಮ್ಮ ಮನೆ ಕಡೆ ಹೊರಟು. ಅಂದರೆ ಬಂದು ಜಾಸ್ತಿ ಅಂದರೆ ನಾನು ಸ್ಕೂಲಲ್ಲೆಲ್ಲ ಲಾಗೆಲ್ಲ ಕಂಟಿನ್ಯೂ ಮಾಡಲಿಲ್ಲ, ವೀಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಅಂದರೆ ನಮ್ಮ ಮನೆಯವ್ರು ಹೊರಗಡೆನೇ ನಿಂತಿದ್ರು. ಅವ್ರು ಇದ್ದರೂ ಕೂಡ ಏನು ನನಗೆ ವೀಡಿಯೋ ಏನು ಮಾಡಿಕೊಡಲ್ಲ. ಹಾಗಾಗಿ ನಾನೇನು ಸ್ಕೂಲಲ್ಲೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಹಾಗೆ ಅಲ್ಲಿಂದ ಇವಾಗ ಎಲ್ಲ ತಗೊಂಡು ಹಾಗೆ ಸೋನಿ ಇವತ್ತು ಅಂದರೆ ಸೋನಿ ಸ್ಕೂಲ್ ಪೇರೆಂಟ್ಸ್ ಮೀಟಿಂಗಲ್ಲಿ ಅವಳದು 89% ಬಂದಿದೆ. ಅಂದರೆ ಹಿಂದಿನಗಿಂತ ಇವಾಗ ಸ್ವಲ್ಪ ಪರವಾಗಿಲ್ಲ, ಇಂಪ್ರೂವ್ ಆಗ್ತಿದ್ದಾಳೆ ಅನ್ನಿಸ್ತು. ಅಂದರೆ ಅವಳು ಫಸ್ಟು ಅಂಗನವಾಡಿಗೆ ಎಲ್ಲ ಹೋಗಿದ್ದು, ಇವಾಗ ಸಡನ್ನಾಗಿ ಅವಳಿಗೆ ಸ್ಕೂಲ್ಗೆ ಹಾಕಿದ್ದಕ್ಕೆ ಸ್ವಲ್ಪ ಪರವಾಗಿಲ್ಲ, ಇಂಪ್ರೂವ್ ಆಗ್ತಿದ್ದಾಳೆ ಅನ್ನಿಸ್ತು. ಅಂದರೆ 47, 48, 45 ಆ ಥರ ಬಂದಿತ್ತು ಮಾರ್ಕ್ಸು. ಅದೇ ಇನ್ನೂ ಇಂಪ್ರೂವ್ ಆಗಬೇಕು ಅಂತ ಬೈಕೊಂಡು ಬರ್ತಾ ಇದ್ದೆ. ಅಂದರೆ ಅವಳು ಸ್ವಲ್ಪ ಮರೆಯೋದು ಜಾಸ್ತಿ. ಚೆನ್ನಾಗಿ ಓದ್ತಾಳೆ, ಅದು ಅವಾಗವಾಗ ಮರ್ತೋಗ್ಬಿಡ್ತಾಳೆ. ಪರವಾಗಿಲ್ಲ ಇನ್ನೇನು ಅಂದರೆ ನಾವು ಒಂದೇ ಸತಿ ಕಲ್ತಿರಲ್ಲ ಅಂತ ಅಂದ್ಕೊಂಡು ಅವಳನ್ನು ಕೂಡ ಇನ್ನೂ ಇಂಪ್ರೂವ್ ಆಗಬೇಕು ಅಂತ ಎಲ್ಲ ನಿಧಾನಕ್ಕೆ ಹೇಳ್ಕೊತಾ ಇದ್ದೆ. ಅವಳು ಚೆನ್ನಾಗಿ ಓದ್ತಾಳೆ, ಆದರೆ ಓದೋ ಟೈಮಲ್ಲಿ ಎಲ್ಲಿ ಹೋಗಿ ಮರೀತಾಳೆ ಅಷ್ಟೇ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ